ಹಳ್ಳಿಯ ಮನೆಯಲ್ಲಿ ಸಾಯಂಕಾಲದ ವೇಳೆ ಪ್ರಸಾದ್, ಶಾರದಾ, ರಮೇಶ್, ಅರವಿಂದ್, ಅನಾಮಿಕಾ, ಅಂಜಲಿ ಎಲ್ಲರೂ ಕೂತಿರುತ್ತಾರೆ. ಮಧ್ಯದಲ್ಲಿ ವಾರಸತ್ವವಾಗಿ ಬಂದ ಹಾಳು ಭೂಮಿಯ ಬಗ್ಗೆ ಚರ್ಚೆಯಾಗುತ್ತದೆ. ಆ ಭೂಮಿ ಸುಮಾರಾಗಿ 5 ಎಕರೆ, ಬಹಳ ವರ್ಷಗಳಿಂದ ಬೀಳಾಗಿರುತ್ತದೆ. ಮಕ್ಕಳೇ, ಆ ಭೂಮಿ ಬಹಳ ವರ್ಷದಿಂದ ಹಾಗೆಯೇ ಬಿದ್ದಿದೆ. ಮಾವಂಗೆ ನಂಗೆ ಕೂಡ ಅದನ್ನ ನೋಡಿದ್ರೆ ದುಃಖವಾಗುತ್ತೆ ಹೊರತು ಅದನ್ನ ಅನಾಥವಾಗಿ ಬಿಡೋದು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಸರಿಯಾದ ಪರಿಹಾರನ ಹುಡುಕಬೇಕು. ಹೌದು, ನಿಜಕ್ಕೂ ಸಾಗು ಮಾಡದೆ ಹಾಗೆ ಬಿಟ್ರೆ ಬರೀ ಕಳೆ ಗಿಡಗಳೇ ಬೆಳೆಯುತ್ತೆ. ಅದು ನಮಗೆ ದಂಡ. ಅದಕ್ಕೆ ಒಂದು ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಅದನ್ನ ಇಡೋದೇ ವೃಥ. ಅತ್ತೆ, ಮಾವಯ್ಯ, ಆ ಪರಿಹಾರ ಬಹಳ ಸುಲಭ. ಆ ಹಾಳು ಭೂಮಿನ ಹಾಗೆ ಇಡೋದು ಅಂದ್ರೆ ದಂಡ ಅಲ್ವಾ? ಅದನ್ನ ತಕ್ಷಣ ಮಾರ್ಬಿಡಿ. ಅಷ್ಟು ದೊಡ್ಡ ಜಾಗ ಒಳ್ಳೆ ರೇಟೇ ಬರುತ್ತೆ. ಮಾರಾಟ ಮಾಡೋದ? ಅದು ನಮ್ಮ ಪೂರ್ವಿಕರ ಆಸ್ತಿ ಅಲ್ವಾ ಅಂಜಲಿ? ಅದನ್ನು ವ್ಯವಸಾಯ ಮಾಡಿದರು, ಆದ್ರಿಂದ ನಮಗೆ ಈ ಮನೆ ಆಸ್ತಿ ಬಂದಿದೆ ಅಲ್ವಾ? ಹೌದು, ಪೂರ್ವಿಕರ ಆಸ್ತಿ. ಆದ್ರೆ ಈಗ ನಾವು ಎಲ್ಲ ಮಾಡರ್ನ್ ಯುಗದಲ್ಲಿದ್ದೀವಿ. ಆ ಮಣ್ಣನ್ನು ಹಿಡ್ಕೊಂಡು ಆಳುವ ಕಾಲ ಹೊರಟು ಹೋಗಿದೆ. ಅದನ್ನ ಮಾರಿದ ದುಡ್ಡು ಸುಮಾರು ಕೋಟಿ ರೂಪಾಯಿ ಹಾಗೆ ಬರುತ್ತೆ. ಸಿಟಿಯಲ್ಲಿ ಒಂದು ಚಿಕ್ಕ ಲಕ್ಸುರಿ ಅಪಾರ್ಟ್ಮೆಂಟ್ ಕೊಂಡ್ಕೋಬಹುದು. ಇಲ್ಲ, ನನಗಿರುವ ಪರಿಚಯದಿಂದ ಒಂದು ಪ್ರೀಮಿಯಂ ಫ್ಯಾಷನ್ ಬೊಟಿಕ್ ಇಡ್ತೀನಿ. ಆದ್ರೆ ಅಂಜಲಿ, ನಮ್ಮದು ರೈತರ ಕುಟುಂಬ. ನಮಗೆ ತಿಳಿದಿದ್ದು ನಮ್ಮ ರಕ್ತದಲ್ಲಿ ಇರೋದು ವ್ಯವಸಾಯ. ನಮ್ಮ ಜೀವನ ಆಧಾರ ಕೂಡ ಅದೇ. ನಮಗೆ ತಿಳಿಯದ ಬಿಸ್ನೆಸ್ ಮಾಡಿ ನಷ್ಟವಾದ್ರೆ ವ್ಯವಸಾಯ? ಹೋ ರಮೇಶ್, ಈ ದಿನಗಳಲ್ಲಿ ಆ ಹಳೆ ಹುಣಸೆಕಾಯಿ ಪಚ್ಚಡಿ ಕೆಸರಲ್ಲಿ ಬೀಳೋದು ಯಾರಿಗೆ ಬೇಕು? ನಾನು ಧನವಂತರಾದ ಸೊಸೆ. ನನ್ನ ಆಲೋಚನೆಗಳು, ನನ್ನ ಕ್ಲಾಸ್ ಬೇರೆಯಾಗಿರುತ್ತೆ. ಅದರಿಂದ ಲಾಭ, ಬೆಲೆ ಬಾಳುವ ಜೀವನ ಶೈಲಿ, ಗ್ಲೋಬಲ್ ಟ್ರೆಂಡ್ಸ್ ಬೇಕು ಅಂತಂದ್ರೆ ಈ ಹಳೆ ಕಾಲದ ವ್ಯವಸಾಯ ಪದ್ಧತಿ ಕೆಲಸಕ್ಕೆ ಬರಲ್ಲ. ವರ್ಷವೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಬರೋದು ನನ್ನ ಒಂದು ದಿನದ ಶಾಪಿಂಗ್ ಖರ್ಚಿಗೆ ಕೂಡ ಆಗೋದಿಲ್ಲ. ಅತ್ತೆ, ಮಾವಯ್ಯ, ನಾನು ಅಂಜಲಿ ಮಾತನ್ನ ವಿರೋಧಿಸ್ತಾ ಇದ್ದೀನಿ. ಈ ಭೂಮಿನ ಮಾರೋದು ತಪ್ಪು. ಅದು ಕೇವಲ ಮಣ್ಣಲ್ಲ, ನಮಗೆ ಅನ್ನ ಕೊಡುವ ತಾಯಿ. ಭೂಮಿಯನ್ನ ಮಾರೋದು ಅಂದ್ರೆ ತಾಯಿಯನ್ನ ಮಾರಿಕೊಂಡ ಹಾಗೆ. ಓಹೋ, ಬಡ ಸೊಸೆ ಸೆಂಟಿಮೆಂಟು ಪರಾಕಾಷ್ಠೆಗೆ ಸೇರ್ತಾ? ಮಣ್ಣಿನ ತಾಯಿಯಂತೆ ಅಂದ್ರೆ ಅದನ್ನೇನ್ ಮಾಡೋ ಅಂತ್ಯಾ? ನಿನ್ನ ಕಷ್ಟದಿಂದ ಏನಾದ್ರೂ ಬಂಗಾರ ಮಾಡ್ತೀಯಾ? ನನ್ನನ್ನು ಬಡ ಸೊಸೆ ಅನ್ನಿ, ಪರವಾಗಿಲ್ಲ. ಆದ್ರೆ ನನ್ನ ಹತ್ರ ಲಕ್ಷದಲ್ಲಿ ಬಂಡವಾಳ ಹಾಕೋದಕ್ಕೆ ದುಡ್ಡಿಲ್ದೇ ಇರ್ಬೋದು. ಆದ್ರೆ ಕಷ್ಟಪಡುವ ಮನಸ್ಸು, ಭೂಮಿಯ ಮೇಲೆ ಪ್ರೇಮ ಎರಡೂ ಇದೆ. ಆ ಭೂಮಿ ಹಾಳಾಗಿದ್ರೆ ಅದನ್ನ ಸರಿ ಮಾಡಿ ಮತ್ತೆ ಸಾರವಂತ ಮಾಡಬಲ್ಲೆ. ನಾನು ಆ ಭೂಮಿಯನ್ನ ಸಾಗುವಳಿ ಮಾಡ್ತೀನಿ. ನನಗೆ ವ್ಯವಸಾಯ ಬಿಟ್ಟು ಬೇರೆ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೆ ಹೆಸರನ್ನು ನಿಲ್ಲಿಸಬೇಕು ಅಂತಂದ್ರೆ ನಮಗೆ ತಿಳಿದ ವ್ಯವಸಾಯ ಮಾಡುವುದೇ ಉತ್ತಮ. ಕನಿಷ್ಠ 5 ತಲೆಮಾರಿಗಾದ್ರೂ ಈ ಭೂಮಿಯನ್ನು ಕಳಿಸುವ ಬಾಧ್ಯತೆ ನಮ್ಮ ಮೇಲಿದೆ. ನಾನು ಅನಾಮಿಕಂಗೆ ಪೂರ್ತಿಯಾಗಿ ಸಹಮತ ಕೊಡ್ತಾ ಇದ್ದೀನಿ. ಆಕೆಗೆ ವ್ಯವಸಾಯ ಅಂದ್ರೆ ಎಷ್ಟು ಪ್ರೇಮ ಅಂದ್ರೆ ನನಗ್ ಗೊತ್ತು. ಕಷ್ಟ ಯಾವತ್ತೂ ವೃಥ ಆಗೋದಿಲ್ಲ. ವ್ಯವಸಾಯ ನಮಗೆ ಸ್ಥಿರವಾದ ಜೀವನವನ್ನು, ಆರೋಗ್ಯಕರವಾದ ಆಹಾರವನ್ನು ಕೊಡುತ್ತೆ. ಸರಿ, ನೀನು ಅಷ್ಟೆಲ್ಲ ಈ ಹಳೆ ಪದ್ಧತಿ ಮೇಲೆ ಪಟ್ಟು ಹಿಡಿತಾ ಇದೆಯಾ, ಆದ್ರಿಂದ ಸರಿ, ಆ ಮಣ್ಣನ್ನ ತೋಡ್ತಾ ಇರು. ಆದ್ರೆ ಒಂದು ವಿಷಯ ಮಾತ್ರ ನೆನಪಿನಲ್ಲಿ ಇಟ್ಕೋ ಅನಾಮಿಕಾ, ನೀನು ಈ ದಿನದಿಂದ ಕೆಸರಲ್ಲಿ ಬಿದ್ದು ಕೆಲಸ ಮಾಡೋದು ಶುರು ಮಾಡು. ಸ್ವಲ್ಪ ದಿನದಲ್ಲಿ ನಮ್ಮ ಹೈಟೆಕ್ ವ್ಯಾಪಾರ ಲಕ್ಷ ಕೋಟಿಗಳು ಸಂಪಾದಿಸ್ತಾ ಇದ್ರಿ. ನೀನು ಮಾತ್ರ ಈ ಮಣ್ಣಿನಲ್ಲಿಯೇ ಇದ್ದು ಪ್ರತಿದಿನದ ಅವಶ್ಯಕತೆಗಾಗಿ ಕಷ್ಟಪಡ್ತಾನೆ ಇರ್ತೀಯ. ನನ್ನ ಧನವಂತಳಾದ ಜೀವನ ಶೈಲಿಯನ್ನು, ನನ್ನ ಕಾರನ್ನು ನೋಡಿ ನಿನ್ಗೆ ನಾಚಿಕೆ ಆಗದೆ ಇರೋದಿಲ್ಲ. ಈ ಪಂದ್ಯದಲ್ಲಿ ಗೆಲ್ಲೋದು ದುಡ್ಡೇ, ವ್ಯವಸಾಯ ಅಲ್ಲ. ಸರಿ ಸಾಕಮ್ಮ, ನಿಲ್ಸಿ, ಜಗಳ ಬೇಡ. ಅನಾಮಿಕಾ, ನೀನು ಆ ಭೂಮಿಯಲ್ಲಿ ಅರ್ಧ ಭಾಗ ತಗೊಂಡು ನಿನ್ನ ಸಾಂಪ್ರದಾಯ ವ್ಯವಸಾಯ ಮಾಡು. ಅಂಜಲಿ, ನಿನ್ನ ಬುದ್ಧಿವಂತಿಕೆ ದುಡ್ಡಿನಿಂದ ಪಕ್ಕದಲ್ಲೇ ಇರುವ ಚಿಕ್ಕ ಜಾಗದಲ್ಲಿ ನಿನಗೆ ಇಷ್ಟ ಬಂದ ವ್ಯಾಪಾರ ಮಾಡ್ಕೋ. ಇಬ್ಬರು ನಿಮ್ಮ ಪದ್ಧತಿಯಲ್ಲಿ ಪ್ರಯತ್ನ ಮಾಡಿ. 6 ತಿಂಗಳ ನಂತರ ಯಾರು ವಿಜಯ ಸಾಧಿಸುತ್ತಾರೋ ನೋಡೋಣ. ಇಬ್ಬರು ನಮ್ ಸೊಸೆಂದ್ರೆ ಹೀಗೆ ಪಂದ್ಯ ಇಡೋದೇನಕ್ಕೆ? ಓಹೋ, ಪಂದ್ಯವಿಲ್ದೇ ಇದ್ರೆ ಈ ವಿಜಯದ ರುಚಿ ಹೇಗೆ ತಿಳಿಯುತ್ತೆ ಅತ್ತೆ? ಇನ್ನು ಆಸ್ತಿ ವಿಭಜನೆ ನಡೆಯುತ್ತದೆ. ಅನಾಮಿಕಾ ಹಾಳು ಭೂಮಿಯನ್ನು ಸಾರವಂತ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆಕೆ ಕಷ್ಟಪಡ್ತಾ ಇರುವ ರೀತಿಯನ್ನು ನೋಡಿ ಸುತ್ತಮುತ್ತಲ ರೈತರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಇನ್ನು ಅಂಜಲಿ ಪಕ್ಕದಲ್ಲೇ ಲಕ್ಷ ಬಂಡವಾಳದಿಂದ ಹೈಟೆಕ್ ಪೌಲ್ಟ್ರಿ ಫಾರ್ಮ್ ಅನ್ನ ನಿರ್ಮಾಣ ಮಾಡುತ್ತಾಳೆ. ರಮೇಶ್, ಇದು ಬಹಳ ಗಟ್ಟಿಯಾದ ನೆಲ. ನಾವು ಅವಸರ ಮಾಡಿದ್ರೆ ಫಲ ಸಿಕ್ಕೋದಿಲ್ಲ. ಮೊದಲು ಭೂಮಿಯನ್ನು ಒಳ್ಳೇದು ಮಾಡೋದಕ್ಕೆ ಜಾಗ್ರತೆ ತಗೋಬೇಕು. ತಕ್ಷಣ ರಾಸಾಯನಿಕ ಗೊಬ್ಬರ ಹಾಕಬಾರದು. ಈ ಭೂಮಿಗೆ ಮೊದಲು ಪ್ರೇಮ, ಸಹನೆ ಅಗತ್ಯ. ಮತ್ತೆ ಹೇಗೆ ಅನಾಮಿಕಾ? ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಸುವಿನ ಸಗಣಿ, ಕುರಿ ಗೊಬ್ಬರ, ಹಸಿ ಸೊಪ್ಪು, ಎರೆಹುಳುವಿನ ಮಣ್ಣನ್ನ ನಾಟಬೇಕು.
ಆಳವಾಗಿ ಉಳದೆ ಕೇವಲ ಮಣ್ಣನ್ನು ಮಾತ್ರ ಅಗೆಯಬೇಕು. ಅಲ್ಲಲ್ಲಿ ಗುಂಡಿಗಳನ್ನು ಮಾಡಿ ಮಳೆಯ ನೀರನ್ನು ನಿಲ್ಲುವ ಹಾಗೆ ಮಾಡೋಣ. ಇದರಿಂದ ನೀರಿನ ವಿನಿಯೋಗ ಕಡಿಮೆ ಆಗುತ್ತೆ, ಭೂಮಿ ಒಳಗೆ ತೇವ ನಿಲ್ಲುತ್ತೆ. ಇದು ಕಡಿಮೆ ಇಳುವರಿ ಕೊಡಬಹುದು, ಆದರೆ ಸ್ವಚ್ಛವಾದ ಬಲವಾದ ವ್ಯವಸಾಯವಾಗುತ್ತದೆ. ಇದು ಭೂಮಿಗೂ ಆರೋಗ್ಯ, ನಮಗೂ ಆರೋಗ್ಯ. ಹಾಗೆ ಅನಾಮಿಕಾ, ನಿನ್ನ ಕೃಷಿಗೆ ದೇವರು ತಪ್ಪದೆ ಫಲಿತ ಕೊಡುತ್ತಾನೆ. ನಿನ್ನ ಸಂಕಲ್ಪದ ಮುಂದೆ ಆ ಕಷ್ಟ ಕಡಿಮೆ. ಪಕ್ಕದಲ್ಲೇ ಅಂಜಲಿ ತನ್ನ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಅರವಿಂದ್ ಜೊತೆ ಮಾತನಾಡ್ತಾ ಇರ್ತಾಳೆ. ಆಫೀಸ್ ಎಲ್ಲ ಗ್ಲಾಸ್ ಫರ್ನಿಚರ್ ಇಂದ ಆಧುನಿಕವಾಗಿರುತ್ತದೆ. ಅರವಿಂದ್ ನೋಡಿ, ಇಲ್ಲೆಲ್ಲ ಹೈ ಕ್ವಾಲಿಟಿ ಟೈಲ್ಸ್, ಆಟೋಮ್ಯಾಟಿಕ್ ಫೀಡಿಂಗ್ ಸಿಸ್ಟಮ್, ಸೆನ್ಸಾರ್ ಜೊತೆ ಸೇರಿದ ಕ್ಲೈಮೇಟ್ ಕಂಟ್ರೋಲ್. ಕೋಳಿಗಳಿಗೆ ಕೂಡ ಎಸಿ ವಾತಾವರಣ ಇರಬೇಕಲ್ಲ. ಇದು ವ್ಯವಸಾಯವಲ್ಲ, ಸ್ಮಾರ್ಟ್ ಬಿಸ್ನೆಸ್. ನಾನು ಆಫೀಸಲ್ಲಿ ಕೂತ್ಕೊಂಡು ಟ್ಯಾಬ್ ಅಲ್ಲಿ ನೋಡಿದ್ರೆ ಸಾಕು. ಆ ಅನಾಮಿಕಳ ಹಾಗೆ ಕೆಸರಲ್ಲಿ ಬಿಸಿಲಲ್ಲಿ ಒಣಗುವ ಅಗತ್ಯನೇ ಇಲ್ಲ. ನನ್ನ ಅಹಂಕಾರ ಅಲ್ಲ, ನನ್ನ ಬುದ್ಧಿವಂತಿಕೆ ನಿಜ ಅಂತ ನಿರೂಪಣೆಯಾಗುತ್ತೆ. ಆದ್ರೆ ಇಷ್ಟೊಂದು ಬಂಡವಾಳ ಅಗತ್ಯನ ಅಂಜಲಿ? ಬಂಡವಾಳ ಲಕ್ಷದಲ್ಲಿದೆ. ನಮ್ಮ ಸ್ಥಾಯಿಗೆ, ನಮ್ಮ ಟಾರ್ಗೆಟ್ಗೆ ಇದು ಅಗತ್ಯನೇ. 10 ಪಟ್ಟು ಲಾಭ ಬರಬೇಕು ಅಂದ್ರೆ ರಿಸ್ಕ್ ತಗೋಬೇಕು. ಆ ಅನಾಮಿಕಾ 6 ತಿಂಗಳು ಕಷ್ಟಪಟ್ರು 10,000 ಕೂಡ ಸಂಪಾದಿಸೋದಿಲ್ಲ. ನೋಡ್ತಾ ಇರು, ಒಂದೇ ತಿಂಗಳಲ್ಲಿ ನನ್ನ ಆದಾಯ ಆಕೆ ವ್ಯವಸಾಯದ ಆದಾಯಕ್ಕಿಂತ 10 ಪಟ್ಟಲ್ಲ, 100 ಪಟ್ಟು ಹೆಚ್ಚಾಗುತ್ತೆ. ಪ್ರತಿದಿನವೂ ಅಂಜಲಿ ತನ್ನ ಬೆಲೆ ಬಾಳುವ ಕಾರಿನಲ್ಲಿ ಫಾರ್ಮ್ಗೆ ಬಂದು ಅನಾಮಿಕಳನ್ನು ತಮಾಷೆ ಮಾಡ್ತಾ ಇರ್ತಾಳೆ. ಆ ವ್ಯವಸಾಯದ ಮೇಲೆ ಆಕೆಯ ಕೀಳುನೋಟ ದಿನದಿನಕ್ಕೂ ಹೆಚ್ಚಾಗಿ ಹೋಗುತ್ತಾ ಇರುತ್ತದೆ. ಏನು ಅಂದ್ರೆ ಅನಾಮಿಕಾ, ನಿಮ್ಮ ವ್ಯವಸಾಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಇನ್ನು ಕಲ್ಲನ್ನೇ ತೆಗಿತಾ ಇದ್ದೀರಾ? ಇನ್ನು ಎಷ್ಟು ದಿನ ಅಂತ ಈ ಮಣ್ಣನ್ನ ತೋಡ್ತಾ ಇರ್ತೀರಾ? ನಾನು ಈ ದಿನ ಸ್ಪೇನ್ ನಿಂದ ಇಂಪೋರ್ಟ್ ಮಾಡಿದ ಡೈಮಂಡ್ ನೆಕ್ಲೆಸ್ ಕೊಂಡ್ಕೊಂಡಿದ್ದೀನಿ. ನೀವು ಯಾವತ್ತಾದ್ರೂ ಅಂತ ಅದನ್ನು ಕೊಂಡ್ಕೊಳ್ಳುವ ಅವಕಾಶವಿದೆಯಾ? ನಮ್ಮ ಬಿಸ್ನೆಸ್ ಲಾಭ ಅಷ್ಟು ಅದ್ಭುತವಾಗಿದೆ. ಪರವಾಗಿಲ್ಲ ಅಂಜಲಿ, ನಿನ್ ಹಾಗೆ ಬೆಲೆ ಬಾಳುವ ವಸ್ತು ನನಗೆ ಅಗತ್ಯವಿಲ್ಲ. ಮಣ್ಣಿನಲ್ಲಿದ್ರೂ ಸಂತೋಷವಾಗಿ ಇದ್ದೀನಿ. ನನ್ನ ವ್ಯವಸಾಯ ನನಗೆ ಶಾಂತಿಯನ್ನು, ತೃಪ್ತಿಯನ್ನು ಕೊಡ್ತಾ ಇದೆ. ನಾನು ಮಣ್ಣಿನಲ್ಲಿರುವ ಕೃಷಿಗೆ ಒಂದು ದಿನ ಫಲ ಇದ್ದೇ ಇರುತ್ತದೆ. ನನ್ನ ಬಡ ಸೊಸೆಯ ಜೀವನ ಶೈಲಿ ಈ ಭೂಮಿಯಿಂದ ನನಗೆ ಬಂಧವನ್ನು ಹೆಚ್ಚಿಸುತ್ತದೆ. ನೋಡೋಣ ಅನಾಮಿಕಾ, ತೃಪ್ತಿ ಹಸಿವೆಯನ್ನು ತೀರ್ಸೋದಿಲ್ಲ, ಸಾಲವನ್ನು ತೀರ್ಸೋದಿಲ್ಲ. ಕೆಲವು ದಿನಗಳ ನಂತರ ಊಹಿಸದ ಬರ ಆ ಪ್ರಾಂತವನ್ನು ಸುತ್ತುತ್ತದೆ. ಭಯಂಕರವಾದ ಬಿಸಿ, ನಿರಂತರವಾದ ಕರೆಂಟ್ ಕೋತ, ಭೂಗರ್ಭ ಜಲ ಒಣಗಿ ಹೋಗಿದ್ದರಿಂದ ಪರಿಸ್ಥಿತಿ ದಾರುಣವಾಗಿ ಬದಲಾಗುತ್ತದೆ. ಅಂಜಲಿ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಓಡಾಡುತ್ತಾ ಭಯದಿಂದ, ಕಣ್ಣೀರಿನಿಂದ, ಅರವಿಂದ್ ಏನಿದು? ಕರೆಂಟ್ ಕೋತ ಏನಕ್ಕೆ? ಜನರೇಟರ್ ಕೂಡ ಕೆಲಸ ಮಾಡ್ತಾ ಇಲ್ಲ, ಡೀಸೆಲ್ ಇಲ್ಲ, ಈ ಕೋಳಿಗಳು ಬಿಸಿಗೆ ಸತ್ತು ಹೋಗ್ತಾ ಇದೆ, ಫೀಡ್ ಸ್ಟೋರೇಜ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ನಷ್ಟ ಎಷ್ಟು? ಅಂಜಲಿ, ನೀರಿಲ್ಲ, ಪಂಪುಗಳು ಎಷ್ಟು ಕೆಲಸ ಮಾಡಿದ್ರು ನೀರ್ ಬರ್ತಾ ಇಲ್ಲ, ಭೂಗರ್ಭ ಜಲ ಪೂರ್ತಿಯಾಗಿ ಒಣಗಿ ಹೋಗಿದೆ. ನಾವು ಹಾಕಿದ ₹1,00,000 ಎಸಿ ಸಿಸ್ಟಮ್ ಕೇವಲ ಕರೆಂಟ್ ಇದ್ರೆ ಕೆಲಸ ಮಾಡುತ್ತೆ. ಆ ಕೋಳಿಗಳೆಲ್ಲ ಸತ್ತು ಹೋಗ್ತಾ ಇದೆ. ಫೀಡ್ ಸರಬರಾಜು ಮಾಡುವವರು ನಮ್ಗೆ ದುಡ್ಡಿಗಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಬಂಡವಾಳವೆಲ್ಲ ಹೋಯ್ತು, ಸುಮಾರಾಗಿ 50 ಲಕ್ಷ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಈ ಫಾರ್ಮ್ಗಾಗಿಯೇ ಇಟ್ಟೆ ಅಲ್ವಾ? ನನ್ನ ರಿಚ್ ಸೊಸೆ ಸ್ಟೇಟಸ್, ಬೆಲೆ ಬಾಳುವ ವಸ್ತುಗಳು ಈಗ ಸ್ವಲ್ಪವೂ ಸಹಾಯ ಮಾಡಲಾರದೆ ಹೋದವು. ಇದು ಕೇವಲ ಅಲಂಕಾರ ಮಾತ್ರನೇ. ನಿಜವಾದ ಆಪತ್ತಿನಲ್ಲಿ ದುಡ್ಡು ಸಹಾಯ ಮಾಡೋದಿಲ್ಲ. ಸಿಬ್ಬಂದಿ ಸಂಬಳ ಕೇಳ್ತಾ ಇದ್ದಾರೆ. ನಾನು ಸಾಲದಲ್ಲಿ ಕುಸಿದು ಹೋಗ್ತಾ ಇದ್ದೀನಿ. ಅಂಜಲಿ ನಿಸ್ಸತ್ವದಿಂದ ತನ್ನ ಫಾರ್ಮ್ ಹೌಸ್ ಅಲ್ಲಿ ಕೂತ್ಕೊಂಡು ಹೊರಗಡೆ ನೋಡುತ್ತಾಳೆ. ಪಕ್ಕದಲ್ಲಿಯೇ ಬಿಸಿಲಿನಲ್ಲಿ ಅನಾಮಿಕಾ ತನ್ನ ಚಿಕ್ಕದಾದ ಬೆಳೆಯನ್ನು ಜಾಗ್ರತೆಯಿಂದ ಕೊಯ್ತಾ ಇರ್ತಾಳೆ. ಅನಾಮಿಕಾ ಉಪಯೋಗಿಸಿದ ಸಾಂಪ್ರದಾಯಿಕ ವ್ಯವಸಾಯ ಪದ್ಧತಿಯಾದ ಮಲ್ಚಿಂಗ್, ಒಳಗಡೆಗೆ ಉಳದೆ ಮೇಲೆ ಬೀಜ ಹಾಕುವುದು, ಕಡಿಮೆ ನೀರನ್ನು ಹೀರುವ ಬೆಳೆಗಳನ್ನು ಹಾಕುವುದು ಬರವನ್ನು ತಡೆದುಕೊಂಡು ನಿಂತುಕೊಳ್ಳುವ ಹಾಗೆ ಮಾಡುತ್ತದೆ. ಆಕೆಯ ಮುಖದಲ್ಲಿ ತೃಪ್ತಿ, ಕೃಷಿಯ ವಿಜಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ವ್ಯವಸಾಯದಲ್ಲಿ ಏನೂ ಇಲ್ಲ, ಇದು ಹಳೆ ಕಾಲದ ಕೆಲಸ ಅಂದ್ಕೊಂಡೆ. ಆದ್ರೆ ಅನಾಮಿಕಾ ತನ್ನ ಬಡ ಸೊಸೆ ಪದ್ಧತಿಯಲ್ಲೇ ಈ ದಿನ ಆಕೆಯನ್ನ ಕಾಪಾಡಿದೆ. ಈ ಭೂಮಿಗೆ ಅಹಂಕಾರ ಅಲ್ಲ, ಅನಾಮಿಕಾ ಪ್ರೇಮ, ಕೃಷಿ ಮಾತ್ರವೇ ಗೊತ್ತು. ನನ್ನ ಅಹಂಕಾರ ನನ್ನನ್ನು ಪೂರ್ತಿಯಾಗಿ ಮುಳುಗಿಸಿತು. ಆ ದಿನ ಸಾಯಂಕಾಲ ಅಂಜಲಿ ತನ್ನ ಬೆಲೆ ಬಾಳುವ ಬಟ್ಟೆಗಳನ್ನು ಬಿಟ್ಟು ಸಾಧಾರಣ ದಿರಿಸಿನಲ್ಲಿ, ಕಣ್ಣಿನಲ್ಲಿ ನೀರಿನಿಂದ ಮಣ್ಣಿನಲ್ಲಿ ಕಾಲಿಟ್ಟು ಅನಾಮಿಕಳ ಹತ್ರ ನಡೆಯುತ್ತಾಳೆ. ಆಕೆ ಅಲ್ಲಿಯವರೆಗೂ ಬಿಟ್ಟ ಪೊಗರು ಈಗ ಪಶ್ಚಾತ್ತಾಪವಾಗಿ ಬದಲಾಗುತ್ತದೆ. ಅಕ್ಕ, ನಿನ್ನ ನೋಡಿ ನಗ್ತಾ ಇಲ್ವಲ್ಲ? ಏನಾಯ್ತು ಅಂಜಲಿ? ನಿನ್ನ ಅಂತಸ್ತಿಗೆ, ನಿನ್ನ ರಿಚ್ ಸೊಸೆ ಸ್ಟೇಟಸ್ಗೆ ಆ ಕಣ್ಣೀರು ಸರಿ ಹೊಂದಲ್ವಲ್ಲ? ನೀನು ಅಳ್ತಾ ಇದೀಯ ಅಂದ್ರೆ ನನಗೂ ಕೂಡ ದುಃಖನೇ. ನನ್ನನ್ನು ಕ್ಷಮಿಸೋಕ. ನನ್ನ ಪೊಗರು, ಅಹಂಕಾರ ಕಣ್ಣನ್ನ ಕಟ್ಟಿತ್ತು. ನಾನು ದುಡ್ಡನ್ನು ಮಾತ್ರನೇ ನಂಬಿದ್ದೆ, ಟೆಕ್ನಾಲಜಿಯ ಶಾಶ್ವತ ಅಂದ್ಕೊಂಡೆ. ನಿನ್ನ ಕೃಷಿಯನ್ನ, ಈ ಭೂಮಿನ, ವ್ಯವಸಾಯದ ದೊಡ್ಡತನವನ್ನ ನಾನು ಆಡ್ಕೊಂಡೆ. ನಾನು ಈ ಭೂಮಿಯನ್ನ, ಈ ಮಣ್ಣನ್ನ ಅವಮಾನಿಸಿದೆ. ಅದಕ್ಕೆ ಈ ಬರ ನನಗೆ ಶಿಕ್ಷಿಸಿತು.
ವಾರಗಿತಿಯರ ಮಧ್ಯೆ ಕ್ಷಮಾಪಣೆ ಏನಕ್ಕೆ? ನೀನು ನನ್ನ ತಂಗಿ, ನಿನ್ನ ಮನಸ್ಸು ಬದಲಾಯಿತು ಅಂದ್ರೆ ಅದೇ ನನಗೆ 10,000. ಈ ಬರ ನನ್ನ ವ್ಯಾಪಾರವನ್ನು ನಾಶ ಮಾಡಿದೆ. ನಾನು ಕೇವಲ ದುಡ್ಡು ಟೆಕ್ನಾಲಜಿ ಮೇಲೆ ಆಧಾರಪಟ್ಟೆ. ನೀನು ಮಾತ್ರ ಈ ಮಣ್ಣಿನ ತಾಯಿ ಮೇಲೆ ಆಧಾರಪಟ್ಟೆ. ಈ ಮಣ್ಣಿನಲ್ಲಿರುವ ಶಕ್ತಿ ನಿನ್ನ ಕೃಷಿಯಿಂದ ಈ ದಿನ ನೀನು ಕಡಿಮೆಯಾದರೂ ಸ್ಥಿರವಾದ ಬೆಳೆಯನ್ನು ಹೊಂದಬಲ್ಲೆ. ನಾನು ಸೋತೋದೆ ಅಕ್ಕ. ನನ್ನ ರಿಚ್ ಸೊಸೆಯ ಮುಸುಕು ಈ ದಿನ ತೊಲಗಿ ಹೋಯ್ತು. ನಾನು ಈ ದಿನ ಸಾಲದ ಪಾಲಾಗಿದ್ದೀನಿ. ನೀನು ಈಗ ಸೋತೋಗಿಲ್ಲ ಅಂಜಲಿ. ನೀನು ಜೀವನದ ನಿಜವಾದ ಬೆಲೆಯನ್ನು, ವ್ಯವಸಾಯದ ದೊಡ್ಡತನವನ್ನು ಗೆದ್ದಿದೀಯಾ. ನೀನು ಕೇವಲ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲದೆ ಒಳ್ಳೆ ಮಾರ್ಕೆಟಿಂಗ್ ಬುದ್ಧಿವಂತಿಕೆ, ಕಮ್ಯುನಿಕೇಶನ್ ಪವರ್ಸ್ ಕೂಡ ಇದೆ ನಿಂಗೆ. ಅದನ್ನ ತಪ್ಪು ದಾರಿಯಲ್ಲಿ ಕೇವಲ ಲಾಭಕ್ಕಾಗಿಯೇ ಮಾಡಿದೆ. ಈಗ ಹಾಗೆ ನಡೆಯಲ್ಲ ಅಕ್ಕ. ನಾನು ನಿನ್ನ ಹತ್ರ ಕಲ್ತ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಅಂದ್ರೆ ನಾವಿಬ್ಬರು ಸೇರಿ ಕೆಲಸ ಮಾಡೋಣ. ಬಡ ಸೊಸೆಯಾಗಿ ನನಗಿರುವ ಸಾಂಪ್ರದಾಯ ವ್ಯವಸಾಯ ಜ್ಞಾನ, ಧನವಂತಳಾದ ಸೊಸೆ ನಿನಗಿರುವ ವ್ಯಾಪಾರ ನೈಪುಣ್ಯ ಸೇರಿದ್ರೆ ನಾವು ಏನಾದರೂ ಸಾಧಿಸಬಹುದು. ನನ್ನ ವ್ಯವಸಾಯಕ್ಕೆ ನಿನ್ನ ಬ್ರ್ಯಾಂಡಿಂಗ್ ಹಾಗೆ ಮಾರ್ಕೆಟಿಂಗ್ ಅನ್ನ ಜೋಡಿಸೋಣ. ಈ ಆರ್ಗ್ಯಾನಿಕ್ ಬೆಳೆಗೆ ಒಳ್ಳೆ ದರ ಬರುತ್ತೆ. ನೀನು ಸಿಟಿಯಲ್ಲಿ ನಿನ್ನ ಹಳೆ ಪರಿಚಯವನ್ನು ಉಪಯೋಗಿಸಿ ಇದನ್ನ ಮಾರು. ನಿನಗೆ ಲಾಭ, ಭೂಮಿಗೆ ರಕ್ಷಣೆ. ಅಂಜಲಿ ಕಣ್ಣೀರು ಒರೆಸಿಕೊಂಡು ಸಿರುನಗೆಯಿಂದ ಹೀಗನ್ನುತ್ತಾಳೆ. ತಪ್ಪದೇ ಅಕ್ಕ, ನೀನು ಕಲ್ಸು, ನಾನು ಮಾಡ್ತೀನಿ. ಮಣ್ಣಿನಲ್ಲಿ ಕೆಲಸ ಮಾಡುವುದಕ್ಕಿಂತ ಈ ಸ್ವಚ್ಛವಾದ ವ್ಯವಸಾಯದಲ್ಲಿ ಪಾಲು ಹಂಚಿಕೊಳ್ಳೋದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ಅಂತ ಈ ದಿನವೇ ಅರ್ಥವಾಯ್ತು. 2 ವರ್ಷಗಳ ನಂತರ ಆ ಹಾಳು ಭೂಮಿ ಹಚ್ಚನೆಯ ಹಸಿರಿನ ಬೆಳೆ ಜೊತೆಗೆ ತುಂಬಿ ಹೋಗಿರುತ್ತದೆ. ಅನಾಮಿಕಾ ಬೆಳೆಗೆ ಅಂಜಲಿ ಭೂಮಾತೆಯವರ ಅನ್ನುವ ಬ್ರ್ಯಾಂಡ್ ಅನ್ನು ಸೃಷ್ಟಿಸಿ ಸಿಟಿಯಲ್ಲಿ ಲಾಭದಿಂದ ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ಮನೆಯಲ್ಲಿ ದುಡ್ಡು, ಶಾಂತಿ, ಆನಂದ ಈಗ 2ರಷ್ಟಾಗುತ್ತದೆ. ನೋಡಿದ್ಯಾ ಶಾರದಾ, ಯಾವ ದಿನವಾದರೂ ನಮ್ಮ ಸೊಸೆಯಂದ್ರು ತಮ್ಮ ರಿಚ್ ಸೊಸೆ ವರ್ಸಸ್ ಪೂರ್ ಸೊಸೆಯ ಭೇದವನ್ನು, ತಮ್ಮ ಅಹಂಕಾರವನ್ನು ಪಕ್ಕಕ್ಕೆ ಇಟ್ಟು ಒಬ್ಬರ ನೈಪುಣ್ಯ ಇನ್ನೊಬ್ಬರು ಉಪಯೋಗಿಸ್ಕೊಂಡ್ರು, ಆ ದಿನ ನಮ್ಮ ಕುಟುಂಬ ನಿಜವಾಗಿ ಧನವಂತವಾಯಿತು. ಅನಾಮಿಕಾ ಮಣ್ಣಿಗೆ ಬೆಲೆ ಕೊಟ್ಟಿದ್ದಾಳೆ. ಅಂಜಲಿ ಆ ಬೆಲೆಯನ್ನು ಲೋಕಕ್ಕೆ ತೋರಿಸಿದ್ದಾಳೆ. ವ್ಯವಸಾಯಕ್ಕಿಂತ ದೊಡ್ಡ ವ್ಯಾಪಾರ, ದೊಡ್ಡ ಬಾಂಧವ್ಯ ಇಲ್ಲ. ಏನಂತೀಯ ಅಂಜಲಿ? ನಿನಗಿನ್ನೂ ನಿನ್ನ ಡೈಮಂಡ್ ನೆಕ್ಲೆಸ್ ಬೇಕಾ? ಅಂಜಲಿ ನಗುತ್ತಾ ತನ್ನ ಕೈ ಮೇಲಿರುವ ಮಣ್ಣನ್ನು ನೋಡಿಕೊಳ್ಳುತ್ತಾ, ಈ ಪೊಗರಿಗಿಂತ ಈ ಮಣ್ಣಿನ ಕಲೆಯೇ ನನಗೆ ನಿಜವಾದ ಆನಂದವನ್ನು, ಧೈರ್ಯವನ್ನು ಕೊಟ್ಟಿದೆ ಅಕ್ಕ. ಈ ವ್ಯವಸಾಯ ನಮ್ಮ ಜೀವನವನ್ನು, ನಮ್ಮ ಬಂಧನವನ್ನು ಬದಲಾಯಿಸಿದೆ. ಇನ್ನು ಮೇಲೆ ನಮ್ಮ ವ್ಯವಸಾಯ ಪದ್ಧತಿಯನ್ನು 10 ಜನಕ್ಕೆ ಕಲಿಸೋಣ.